बोलो भारत माता की। ನಾವು ಈಗ ಇವತ್ತಿನ ನಮ್ಮ ಜೋಡಿ ಕ್ರಿಯಾ ಸಂಘ ಗ್ರಾಮದಲ್ಲೆಲ್ಲ ಸೇರ್ಕೊಂಡು ಇವತ್ತು ಈ ಅಚ್ಚುಕಟ್ಟುದಾರಿದ್ರಿ ಒಂದು ಏನು ನಮ್ದು 50 ರಿಂದ 60 ಜನಗಳು ಸೇರ್ಕೊಂಡು ನಮ್ಗೆ ತೊಂದರೆ ಆಗ್ತಾ ಇದೆ. ಸೊ ರೈಲ್ವೆ ಡಿಪಾರ್ಟ್ಮೆಂಟ್ ಅವರಿಗೆ ಬಂದು ಹೇಳ್ತಾ ಇದ್ರು ಕೂಡ ಇವ್ರು ಯಾವುದೇ ಕ್ರಮ ಕೈಗೊಂಡಿಲ್ಲ. ಈಗ ಏನು 10 ರಿಂದ 17 ಅಡಿ ಎತ್ತರ ಹಾಕೊಂಡ್ಬಿಟ್ಟಿದ್ದಾರೆ, ಏನು ಪಿಲ್ಲರ್ ಹಾಕಿದ್ದಾರೆ. ನಮ್ಮ ರೈತರುಗಳಿಗೆ ಒಳಗೆ ತೊಂದರೆ ಆಗ್ತಾ ಇದೆ, ತಡೆಗೋಡೆ ಹಾಕಿದ್ದಾರೆ. ನಾವು ಜಾಗನೂ ಕಳ್ಕೊಂಡು ಸ್ವಲ್ಪ ಉಳಿದಿರೋ ಜಾಗಕ್ಕೆ ರಸ್ತೆನೂ ಕೂಡ ಇಲ್ಲಂಗೆ ಆಗಿದೆ. ತೋಟಕ್ಕೆ ಹೋಗೋಕ್ಕಾಗ್ತಿಲ್ಲ, ಮತ್ತೆ ಕೆಲವು ಮನೆಗಳಿದೆ, ಮನೆಗಳು ಕೂಡ ಹೋಗೋಕ್ಕಾಗ್ತಿಲ್ಲ. ಇದರಿಂದ ನಾವು ಸುಮಾರು ಸತಿ ನಾವು ಮೌಖಿಕವಾಗಿ ಹೇಳಿದ್ರು ಕೂಡ ಇದು ಯಾವುದೇ ಪ್ರಯೋಜನ ಆಗಿಲ್ಲ. ಅವರು ಕೇಳಿದ್ರೆ ಡಿಪಾರ್ಟ್ಮೆಂಟ್ ಕೇಳಿದ್ರೆ ಬೇರೆಯವ್ರು ಅಂತ ಹೇಳ್ತಾರೆ, ಬೇರೆ ಕಾಂಟ್ರಾಕ್ಟರ್ ಕೇಳಿದ್ರೆ ಅವರು ಅಂತ ಹೇಳಿದ್ರೆ ಬರೀ ಇವ್ರ ಮೇಲೆ ಇವ್ರು ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಯಾವುದೇ ಕೂಡ ನಮಗೆ ಪರಿಹಾರ ಸಿಕ್ಕಿಲ್ಲ, ರಸ್ತೆ ಆಗಿಲ್ಲ. ನಾವು ಸುಮಾರು ಅಲ್ಲೇ ಒಂದು ವರ್ಷದಿಂದ ನಾವು ಭೈರಪ್ಪವರು, ಹಿರಿಕದ ಮೋಹನನವರು, ಮತ್ತು ಶಿವಣ್ಣವರು, ಈಶ್ವರಯ್ಯವರು ಎಲ್ಲ ಬಂದು ಹೇಳ್ತಾ ಇದ್ರು ಕೂಡ, ಚಿಕ್ಕಣ್ಣವರು ಎಲ್ಲರೂ ಕೂಡ ನಾವು ಹೇಳ್ತಾ ಇದ್ದೀವಿ. ಆದರೂ ಯಾರೂ ಗಮನ ತಾನಿಲ್ಲ. ಇವತ್ತು ನಾವೆಲ್ಲ ಒಂದು ಸಣ್ಣದಾಗಿ ಪ್ರತಿಭಟನೆ ಮಾಡಿ ಮತ್ತು ಇವತ್ತೊಂದು ಬಿಸಿ ಮುಟ್ಸ ಅಂತ ಇವತ್ತೆಲ್ಲ ಬದಿ ಸೇರ್ಕೊಂಡಿದ್ದೀವಿ. ನಮ್ಗೇನಾದರೂ ರಸ್ತೆ ಬಿಡಲಿಲ್ಲ ಅಂದರೆ ಮುಂದಿನ ದಿನದಲ್ಲಿ ನಾವು ಪ್ರತಿಭಟನೆ ಹೋರಾಟ ಮಾಡೇ ರಸ್ತೆಯನ್ನು ಪಡಿಬೇಕು ಅಂತ ನಾವು ಈ ಸಭೆ ಮುಖಾಂತರ ನಮಗೆ ಹೇಳ್ತಾ ಇದ್ದೀನಿ ಸರ್. ಕಾಂಟ್ರಾಕ್ಟ್ ಇಂಜಿನಿಯರ್ ಅಷ್ಟೇ, ಇವರು ಇಲ್ಲೇ ಆಫೀಸ್ನಲ್ಲವರೇ. ನೀವು ಕೆಲಸ ಸ್ಟಾಪ್ ಮಾಡ್ರಿ, ಅವ್ರು ಬರ್ತಾರೆ. ಈಗ ನಿಮ್ ಪ್ರಾಬ್ಲಮ್ ಹೇಳಿ ಅವರಿಗೆ ಫಸ್ಟ್. ಆ ಕಡೆಯಿಂದನೂ ಒಂದು 20 ಜನ ಏಕ ಬರ್ತಾರೆ ಸಿಗಳವರು, ಈ ಕಡೆಯಿಂದ ಒಂದು 20 ಜನ ಬರ್ತಾರೆ. ಇವನು ಈ ಕಡೆನಿಗೆ ಒಂದು ಹೆಜ್ಜೆ ಇಕ್ಸಲ್ಲ. ಇಲ್ಲಿ ಮಾಮೂಲಿ ರೋಡ್ ಇತ್ತು, ಎಲ್ಲೆಲ್ಲಿ ಬೇಕಾದ್ರೂ ಹೋಗೋರು. ಈಗ ಅದೇ ತರನೇ ಹೋಗ್ಬೇಕು, ಇನ್ನೆಲ್ಲೂ ಹೋಗಕ್ಕಾಗಲ್ಲ. ನೀವೇ ಸಾಹೇಬ್ರಿಗೆ ಹೇಳಿ, ಇಲ್ಲಿ ಕೆಲಸ ಮಾಡಕ್ ಬಿಡ್ತಾ ಇಲ್ಲ ಸರ್, ಬಂದು ಏನೋ ಬಗೆಹರಿಸಿ ಅಂತ. ಈಗ ये पहले ये रोड है खेती का जाने का आने का, अभी बंद करता क्या करना है बोलना. ರೈತನಿಗೆ ಫುಲ್ ನಕಾಶಿ ರೋಡ್ ಇಲ್ಲಿಗೆ ಕರ್ಸಿದ್ರೆ ಅವ್ರಿಗೆ ಗೊತ್ತಾಯ್ತದಲ್ಲ. ಇಲ್ಲಿ ಬಂದಿದ್ದು उसका फोन करके बुलाइए. ನೋಡ, ಒಬ್ಬೊಬ್ಬ ಒಂದ್ ಸಿಗಳು, ಒಬ್ರದ್ದು, ಇವ್ರದೊಂದು, ಅವ್ರದೊಂದು. ಜಮೀನ್ ಕೊಡೋದಲ್ಲ ಅಂತ ರೋಡ್ ಇವಾಗ ನೀವು ಇಲ್ಲಿ ಕಟ್ಬಿಟ್ರೆ ನಾವು ಇವ್ರು ಎಲ್ಲ ಹೋಯ್ತಾರಪ್ಪ. ಗೊಬ್ಬರ ಹೆಂಗ್ ಬರ್ತಾರೆ ಆಚೆಗೆ, ಎಲ್ಲಾಸ್ ಬರ್ತಾರೆ. ಒಂದು ಬೋರ್ ಲಾರಿ ಹೋಗ್ತಾಯಿಲ್ಲ ಬರೋದಲ್ಲಿ ಬಿಟ್ಬಿಡ್ಬೇಕಾ ನೀವು ಮಾಡಿದ್ರು ಅಂತ. ಬೋರ್ ಲಾರಿ ಬರಕ್ಕಲ್ಲ, ಹಾ ಗಾಡಿ ಎತ್ತಕ್ಕಲ್ಲ. ಅವ್ರ ಕಂಟ್ರಾಕ್ಟ್ ಇಂಜಿನಿಯರ್ ಅಂತ ಕಳಿತು, ಅವ್ರು ಇಂಜಿನಿಯರ್ ಅಂತ ಅಂದ್ರು ನೋಡಿ. ಈಗ ಹೇಳ್ತಾರೆ ಬಿಲ್ಡಿಂಗ್ ಕಟ್ಟಾಟ್ ಇಂಜಿನಿಯರ್ ಅಂತ ಇವ್ರಂತ. ಈಗ ಆಯ್ತು, ಇವಾಗ ಅಲ್ಲಿ ಹೋಗ್ಬಿಟ್ಟು ಒಂದ್ಸಾರಿ ಹೇಳಿ ಕೆಲಸ ಮಾಡಕ್ ಬರಬೇಡಿ ಈಗ ಏನು ಅಂತ. ये फोन करके आने के लिए बोल जी. ನಾವೇ ಕಂಪ್ಲೇಂಟ್ ಕೊಡ್ತೀವಿ ಮೊದಲು, ರೈತರಿಗೆ ತೊಂದರೆ ಕೊಡ್ತೀರಿ ಅಂತ. ಎಲ್ಲ ಹೋಗ್ಬಿಟ್ಟದೆ, ನಾವೇ ಅಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ ಏನ್ ಮಾಡಿದಾರೆ ಅಂದ್ರೆ, ಕೆಲವು ಕಡೆ ಅವ್ರಿಗೆ ಅನುಕೂಲ ಆಗೋ ಕಡೆ ಮಾತ್ರ ರಸ್ತೆ ಮಾಡ್ಕೊಂಡಿದ್ದಾರೆ. ರೈತರುಗಳಿಗೆ ಭಾರಿ ತೊಂದರೆ ಆಗ್ತಿದೆ. ರೈತರುಗಳಿಗೆ ಯಾವುದೇ ರಸ್ತೆ ಇಲ್ಲ. ಇವ್ರಿಗೆ ಏನ್ ಬೇಕು ಅಂತ ಅವ್ರಿಗೆ ಮಾತ್ರ ರಸ್ತೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ಸಾರ್ವಜನಿಕರಾಗ್ಲಿ ರೈತರಿಗಾಗ್ಲಿ ರಸ್ತೆನೇ ಇಲ್ಲ. ನಮ್ಗೆ ನಮ್ಗೆ ರೈಲ್ವೆ ನಾವು ಜಾಗ ಕೊಡ್ಬೇಕಾದ್ರೆ ಏನಂತ ಹೇಳಿದ್ರು, ಮದ್ದೂರು ರಸ್ತೆಯಿಂದ ರೈಲ್ವೆ ಸ್ಟೇಷನ್ಗೂ ರಸ್ತೆ ಸಿಗುತ್ತೆ ಅಂತ ಹೇಳಿದ್ರು. ಮತ್ತೆ SLO ಆಫೀಸ್ಗೂ ಕೂಡ ಕೇಳಿದ್ರು, ಅವರು ಕೂಡ ರಸ್ತೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಕೆಲವು ಕಡೆ ಇವ್ರಿಗೆ ಅನುಕೂಲ ಎಲ್ಲಿ ಆಗ್ತದೆ ಅಲ್ಲಿ ರಸ್ತೆ ಮಾಡ್ಕೊತಾರೆ. ನಮ್ ರೈತರಿಗೆ ರಸ್ತೆನೇ ಇಲ್ಲ. ಕೇಳಿದ್ರೆ ಸುಮ್ನೆ ಉಡಾಫೆ ಮಾತಾಡೋದು, ಬರೀ ಹಿಂದಿ ಮಾತಾಡ್ತಾರೆ. ನಮ್ಗೆ ಇಲ್ಲಿ ಬರೋ ಈ ರೈತರಿಗೆ ಯಾರಿಗೂ ಹಿಂದಿ ಬರಲ್ಲ. ಅವ್ರು ಕೇಳಿದ್ರೆ ಹಿಂದಿಲಿ ಮಾತಾಡ್ತಾರೆ, ಅರ್ಥ ಆಗಲ್ಲ. ಇನ್ನೊಬ್ರು ಕರ್ಕೊಂಬಂದು ಕೇಳಬೇಕು, ಯಾರೋ ಬುದ್ಧಿವಂತ ಕರ್ಕೊಂಬಂದು ಕೇಳಿದ್ರೆ ಅವರು ಇನ್ನೊಬ್ಬ ಅಧಿಕಾರಿ ನೆಕ್ಸ್ಟ್ ತಿಂಗಳು ಇರೋದೇ ಇಲ್ಲ ಅಧಿಕಾರಿ, ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ನಾವು ಈ ಥರ ಲೆಟರ್ ಕೊಟ್ಟು ಸಾಕಾಗಿದೆ. ಈ ಕೊನೆಯ ಲೆಟರ್ ಕೊಡ್ತಾ ಇದ್ದೀವಿ.